ಸುಪ್ರಭಾತಂ. ಎಲ್ಲರಿಗೂ ನಮಸ್ಕಾರ. ನಿತ್ಯ ಗ್ರಂಥ ನಿತ್ಯ ಕರ್ಮಗಳಲ್ಲಿ ಮೂರನೆಯ ಕಂತು ಮತ್ತು ಅದರ ಬಗ್ಗೆ ಕೆಲವು ವಿಷಯಗಳನ್ನ ಚಿಂತಿಸೋಣ. ಪ್ರಾತಃ ವಿಧಿಗಳಲ್ಲಿ ಪ್ರಾತಃ ಸಂಧ್ಯೆಯ ಸ್ತೋತ್ರಗಳು ಇವುಗಳೆಲ್ಲ ಆದ್ಮೇಲೆ ಮಲಮೂತ್ರೋತ್ಸರ್ಜನ ವಿಧಿ ಅದನ್ನ ಹೇಳ್ತಾ ಬಂತು. ಅದರಲ್ಲಿ ನ ವೇಗಂ ಧಾರಯೇತ್ ಅನ್ನೋದು ವೇದದ ವಾಣಿ. ಮಲಮೂತ್ರಗಳನ್ನ ತಡಿಬಾರ್ದು, ಅದನ್ನ ತಡ್ಕೊಂಡು ಮಾಡಿದ್ರೆ ಅದು ದೋಷಯುಕ್ತವಾದದ್ದು ಅಂತ ಸ್ಮೃತಿಗಳಲ್ಲಿ ಬರುವಂತಹದ್ದು ಮಾತು. ಸೊ ಯಾವಾಗ ಹೋಗ್ಬೇಕು ಅನ್ನಿಸ್ದಾಗ ಹೋಗಿ ಕ್ಲಿಯರ್ ಮಾಡ್ಕೊಂಡು ಬರ್ಬೇಕು. ಆಮೇಲೆ ಕಾಲು ತೊಳ್ಕೊಂಡು ಬಾಯಿ ಮುಕ್ಕಳಿಸಿ ಗಂಡೂಷ ವಿಧಿ ಅಂತ ಬಾಯಿ ಮುಕ್ಕಳಿಸುವಂತದ್ದು ಬಹಳ ಬಹಳ ಮುಖ್ಯ. ಶುದ್ಧಿ ಅದರಲ್ಲಿ ಬರ್ಬೇಕಾದ್ರೆ ಸೂರ್ಯೋದಯದ ನಂತರ ಎದ್ರೆ ಅದು ದೋಷಯುಕ್ತ ಅಂತ ಬ್ರಾಹ್ಮಿ ಮುಹೂರ್ತೆ ಕರ್ತವ್ಯ. ಇದು ಮೊದಲ ಪೀಠಿಕೆನಲ್ಲೇ ಹೇಳಿದ್ದೆ, ಅದನ್ನೇ ಇನ್ನೊಂದು ಸ್ವಲ್ಪ ವಿಸ್ತೃತವಾಗಿ ಹೇಳ್ತಾ ಮಧ್ಯದಲ್ಲಿ ಮತ್ತೆ ಮತ್ತೆ ಅದನ್ನ ನೆನಪಿಸ್ಕೊಂಡು ಹೇಳ್ಬೇಕಾದ್ರೆ ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬ್ರಹ್ಮಯೇತ್ ಅಂತ ಒಂದು ಮಾತಿದೆ. ಏನು ಅಂದ್ರೆ ವೇದದಲ್ಲಿ ಹೇಳಿದ್ದನ್ನ ಇತಿಹಾಸ ಪುರಾಣ ಸ್ಮೃತಿಗಳಲ್ಲಿ ಅದರ ಆಚರಣೆ ಹೇಗೆ ಎಕ್ಸಾಕ್ಟ್ ಆಗಿ ಅನ್ನೋದನ್ನು ತಿಳಿಸೋದಕ್ಕೆ ಬಂದಂತಹದ್ದು ಎಲ್ಲ ಧರ್ಮಶಾಸ್ತ್ರ, ಅನೇಕ ಗ್ರಂಥಗಳು ಈ ಹೇಳುವ ವಿಷಯಗಳಿಗೆಲ್ಲ ಆಧಾರಗಳಲ್ಲಿದೆ. ಶಾಸ್ತ್ರೋಕ್ತವಾದ ವಿಧಿಗಳಿಗೆ ವೇದದಲ್ಲೇನೆ ಅದನ್ನು ತೋರಿಸಬಹುದು. ಹಾಗೆ ಅದನ್ನ ಆಚಾರದಲ್ಲಿ ತಂದು ಇದು ಮಾಡುವಂತಹದ್ದು, ಅಳವಡಿಸ್ಕೊಂಡು ನಡೆಸೋದು, ಅದನ್ನೇ ಶಿಷ್ಟಾಚಾರ ಅಂತ ಹೇಳಿದ್ದು. ಆಚಾರ ಪ್ರಮೋ ಧರ್ಮೋ ಧರ್ಮಸ್ಯ ಪ್ರಭುರಚ್ಯುತಃ. ವಿಷ್ಣು ಸಹಸ್ರನಾಮದಲ್ಲಿ ಆಚಾರ ಏನು, ಆಚಾರ ಕುಲಾಚಾರ ಇದು ಸಂಪ್ರದಾಯ ಅಂತ ಹೇಳ್ಬೇಕಾದ್ರೆ ಹಿಂದಿನವರು ಎಲ್ಲ ತಿಳಿದು ಅದನ್ನ ಹೇಗೆ ಆಚರಿಸ್ಬೇಕು ಅನ್ನೋದನ್ನೆಲ್ಲ ನೋಡಿ ಮಾಡಿಟ್ಟಂತದ್ದು ಜೀವನ ಶೈಲಿ. ಅದನ್ನ ಬ್ರಾಹ್ಮಣ್ಯಸ್ಯ ತು ದೇಹೋಯಂ ನೋಪಭೋಗಾಯ ಕಲ್ಪತೆ ಇಹ ಕ್ಲೇಶಾಯ ಮಹತೆ ಪ್ರೇತ್ಯಾನಂತ ಸುಖಾಯ ವೈ ಅಂತ ಒಂದು ಶ್ಲೋಕ ವಸಿಷ್ಠ ಮಹರ್ಷಿ. ಆಚಾರಹೀನಂ ನ ಪುನಂತಿ ವೇದಾಃ ಯದ್ಯಪ್ರದೀತಾಃ ಸಹ ಷಡ್ಭಿರಂಗೈಃ ಛಂದಾಸ್ಯೇನಂ ಮೃತ್ಯುಕಾಲೇ ತ್ಯಜಂತಿ ನೀಡಂ ಶಕುಂತಾ ಇವ ಜಾತಪಕ್ಷಾಃ. ಆಚಾರ ಇಲ್ಲದವನು ಷಡಂಗ ಸಹಿತವಾದ ವೇದಾಧ್ಯಯನ ಮಾಡಿದವನಾದ್ಯೂ ಅವನು ಪರಿಶುದ್ಧನಾಗಲ್ಲ. ಯಾಕೆಂದ್ರೆ ಕಷ್ಟ ಕಾಲ ಪ್ರಾಪ್ತವಾದಾಗ ವೇದಗಳು ಇವನನ್ನು ತ್ಯಜಿಸುತ್ತೆ. ಹೇಗೆಂದ್ರೆ ಪಕ್ಷಿಗಳು ಪಕ್ಷಬಲ ಉಳ್ಳವರಾಗಿ ಇದಕ್ಕೆ ಬಲಿತಾರ ಮೇಲೆ ಬೆಳೆದು ಗೂಡನ್ನು ಬಿಟ್ಟು ಹಾರೋಗುತ್ತೆ. ಅಯ್ಯೋ ನಾನು ಹುಟ್ಟಿದ ಜಾಗ ಇದು ಅಂತ ಅವೇನಾರು ಇಟ್ಕೊಳ್ಳುತ್ತೇನೋ, ಲೆಕ್ಕೆ ಬಲಿತ ಹಕ್ಕಿ ಹಾರಿತು ಅಂತ. ಹಾಗೆ ಆಚಾರಗಳನ್ನ ಶಾಸ್ತ್ರಗಳನ್ನ ಧಿಕ್ಕರಿಸಿ ಯಾರು ಜೀವನ ನಡೆಸ್ತಾರೋ ಅವರುಗಳು ಬಹಳ ಕಷ್ಟಪಡ್ತಾರ. ಆಮೇಲೆ ಅಂತ್ಯಕಾಲದಲ್ಲಿ ಅಂತ ಹೇಳುದು ಭಯಪಡಿಸ್ತಾ ಇಲ್ಲ, ನಾನು ಪ್ರೀತಿಯಿಂದ ಮಾಡ್ಬೇಕು. ಯಾಕೆಂದ್ರೆ ಸಾಕ್ಷಾತ್ ನಾರಾಯಣೋ ದೇವ ಕೃತ್ವಾ ಮರ್ತ್ಯಮಯೀಂ ತನು ಮಗ್ನಾನುದ್ಧರತೆ ಲೋಕಾನ ಕಾರುಣ್ಯ ಶಾಸ್ತ್ರಪಾಣಿನ ಎಲ್ಲ ಮಾತುಗಳು. ಸಂಸಾರ ಎಂಬ ಸಮುದ್ರದಲ್ಲಿ ಮುಳುಗಿರುವ ಜನಗಳನ್ನ ಕಂಡು ತಾನು ಕೂಡ ಕೃತ್ವಾ ಮರ್ತ್ಯಮಯೀಂ ತನು ರಾಮಕೃಷ್ಣ ದೇವತಾರಗಳನ್ನು ಮಾಡಿ ಮಗ್ನಾನುದ್ಧರತೆ ಲೋಕದಲ್ಲಿ ಸಂಸಾರದಲ್ಲೇ ಮಗ್ನರಾಗಿರುವನ್ನು ಉದ್ಧರಿಸುವುದಕ್ಕಾಗಿ ಕಾರುಣ್ಯಾತ ಶಾಸ್ತ್ರಪಾಣಿನ ಶಾಸ್ತ್ರವನ್ನ ನೀಡಿದ ಭಗವಂತ. ಶ್ರುತಿ ಸ್ಮೃತಿ ಮಮಯಿವಾಜ್ಞಾ ಯಸ್ತ್ವಾಂ ಉಲ್ಲಂಘ್ಯತೆ ನರಃ ಆಜ್ಞಾಚ್ಛೇದಿ ಮಮದ್ರೋಹಿ ಮದ್ಭಕ್ತೋಪಿ ನ ವೈಷ್ಣವ ಅಂತ ಹೇಳ್ತಾನೆ. ಎಲ್ಲ ಪುರಾಣದ ಉಲ್ಲೇಖಗಳ ಮಾತುಗಳಿಗೆಲ್ಲ ಮಹರ್ಷಿಗಳು ಋಷಿಗಳು ಇವರೆಲ್ಲ ಕಂಡುಕೊಂಡಂತಹದ್ದು ಮಂತ್ರದೃಷ್ಟಾರದು ಅವರ ಹೇಳಿದ ಮಾತುಗಳು. ಈಗೇನಾರು ಒಂದು ಹೇಳಿದ್ರೆ ಎಲ್ಲಿ ಹೇಳಿದೆ, ಯಾರು ಹೇಳಿದ್ದು, ಎಲ್ಲಿ ಆಧಾರ, ಸಹಜವಾಗಿ ಕೇಳುವಂತದ್ದು. ಸೊ ಇದು ವೇದ ಆಧಾರವನ್ನ ಇಟ್ಕೊಂಡು ಹೇಳ್ತಾ ಇರೋದು. ಎಲ್ಲ ಒಬ್ಬೊಬ್ರಿಗೂ ಅವರವರಿಗೆ ತಿಳಿದಂತೆ ತಮ್ಮ ಮನಸ್ಸಿಗೆ ಏನ್ ತೋಚುತ್ತೋ ಅದನ್ನ ಹೇಳೋದಲ್ಲ. ಸ್ವಕಪೋಲ ಕಲ್ಪಿತ ಅನ್ನತ್ತೆ, ಹಾಗಲ್ಲ.
ಪೂರ್ವೇ ಪೂರ್ವೇ ತದೂಚುಹು ಅವ್ರು ಹೇಳಿದ್ದೆ ಇದು ಅಂತ. ಬ್ರಾಹ್ಮಿ ಮುಹೂರ್ತೆ ನಿದ್ರಾಂಚ ಗುರುತೆ ಸರ್ವಧಾತುಯ ಅಶುಚಿಂತಂ ವಿಜಾನೀಯಾತ್ ಅನರ್ಹಂ ಸರ್ವಕರ್ಮಸು. ಬ್ರಾಹ್ಮ ಮುಹೂರ್ತದಲ್ಲಿ ಆರೋಗ್ಯಶಾಲಿಯಾಗಿದ್ದು ಯಾವ ಮನುಷ್ಯನು ಮಲಗಿ ನಿದ್ದೆ ಮಾಡ್ತಾನೋ ಅವನು ಸರ್ವ ಕರ್ಮದಲ್ಲಿಯೂ ಅನರ್ಹನಾಗ್ತಾನೆ ಅಂತ. ಅಯ್ಯೋ ಏನೇನೋ ಹೇಳ್ತಾರೆ, ಇದೆಲ್ಲ ಸಾಧ್ಯವೇ ನಮಗೆ ಅಂತ. ನೀವು ಮನಸ್ಸು ಮಾಡಿದ್ರೆ ಸಾಧ್ಯವಾಗುತ್ತೆ. ಅದ್ರ ಅಡ್ವಾಂಟೇಜಸ್ ಏನು ಅನ್ನೋದು ಕೂಡ ಆಗಿದೆ. ಬೆಳಗ್ಗೆ 3 ಗಂಟೆಗೆ ಹೇಳಿ 3 ಗಂಟೆಗೆ ಎದ್ಬಿಟ್ಟು ಏನು ಮಾಡಕ್ಕಾಗತ್ತಾ? ರಿಟೈರ್ ಆದವ್ರು ಸರಿ, ಅವ್ರು ಬೇಕಾದ್ರೆ ಆಮೇಲೆ ಮಲಗ್ಬೋದು ಅಂತ. ಯಂಗ್ಸ್ಟರ್ಸ್ ಆಗಿ ಎಲ್ರಿಗೂ ಕೂಡ ಇದು ಅನ್ವಯ. ಯಾಕೆಂದ್ರೆ ಆ ಕಾಲ ಇದೆಯಲ್ಲ, ಅದು ಸತ್ವೋದ್ರಿಕ್ತವಾದ ಕಾಲ. ಅವಾಗ ಮಾಡ್ಬಿಟ್ಟು ಬೇಕಾದ್ರೆ ಆಮೇಲೆ ಮಲಗ್ಕೊಳ್ಳಿ. ನಲಕ್ಕೂ ನಿದ್ದೆ ಬಂದ್ಬಿಡುತ್ತೆ ಆಫೀಸ್ನಲ್ಲೋ ಇದ್ರಲ್ಲೋ ಇದಕ್ಕೆ ಅಂತಂದ್ರೆ ಬೇಕಾದ್ರೆ ಆಮೇಲೆ ಬೆಳಗ್ಗೆ ಹೊತ್ತು ಮಲಗಬಾರ್ದು. ಇವೆಲ್ಲ ಶಾಸ್ತ್ರದಲ್ಲೇ ಇರುವಂತಹದ್ದು. ಎಲ್ಲವೂ ಹಿತಮಿತವಾಗಿರ್ಬೇಕು. ಎ ಡಿಸಿಪ್ಲಿನ್ ಲೈಫ್, ಶಿಸ್ತುಬದ್ಧವಾಗಿರ್ಬೇಕು ಜೀವನ. ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್, ಇದೆಲ್ಲ ಬರೀ ರೈನ್ ಹೇಳೋದಕ್ಕಲ್ಲ, ಪಾಲಿಸ್ಬೇಕು. ರಾತ್ರಿ ಬೇಗ ಮಲಗ್ಕೊಳ್ಳಿ, ಬೆಳಗ್ಗೆ ಬೇಗ ಎದ್ದೇಳಿ, ಈಗ ಬರುವಂತಹದ್ದು. ಬ್ರಾಹ್ಮಿ ಮುಹೂರ್ತೆ ಕರ್ತವ್ಯ ಪ್ರಾತಃ ಉತ್ಥಾನ ವಿಧಿ, ಅದನ್ನ ಹೇಳಿದ್ದು. ಅದೇ ಬ್ರಾಹ್ಮಿ ಮುಹೂರ್ತೆ ಕರ್ತವ್ಯ ಏನು? ಭಗವಂತನ ನಾಮ ಸಂಕೀರ್ತನೆ, ಶ್ಲೋಕದ್ವಯ ಶ್ಲೋಕತ್ರಯ ಇದೆಲ್ಲ ಹಿಂದೆ ಹೇಳಿದ್ದಾಯ್ತು. ಆಮೇಲೆ ಮೂತ್ರ ಪುರುಷೋತ್ಸರ್ಗ ವಿಧಿ, ಅದು ಕೂಡ ಆಯ್ತು. ದಂತಧಾವನ, ಹಲ್ಲುಚ್ಕೊಳ್ಳೋದು. ಈಗಲೂ ಕೂಡ ಹಳ್ಳಿಗಳಲ್ಲಿ, ಮೇಲ್ಕೋಟೆ ಇತ್ಯಾದಿ ಬೇರೆ ಬೇರೆ ಸ್ಥಳಗಳಲ್ಲಿ ಹಲ್ಲುಜ್ಜೋರು ಕೆಳಗಡೆ ಕೂತ್ಕೊಂಡು ಹಲ್ಲುಚ್ತಾರೆ. ಹೀಗೆ ಕೂತ್ಕೊಳ್ಳೋದು ಅಂತಂದ್ರೆ ಮಲಾಸನದಲ್ಲಿ. ಅವಾಗ ನೀವು ಈ ಲ್ಯಾಕ್ಸೇಟಿವ್ಸ್ ಅದು ಇದು ತಗೊಳ್ಬೇಕಾಗಿಲ್ಲ. ಮಲಬದ್ಧತೆ ಅದ ಪ್ರಾಬ್ಲಮ್, ಅದಕ್ಕಾಗಿ ಮಾತ್ರೆ ತಗೊಳ್ಳಿ, ಇಲ್ಲ ಪುಡಿ ನುಂಗಿ ಮತ್ತೊಂದು ಇದೆಲ್ಲ ಏನ್ ಬೇಕಿಲ್ಲ. ಬಾಳೆಹಣ್ಣು ತಿನ್ನಿ, ಕಾಫಿ ಕುಡೀರಿ, ಬಿಸಿ, ಇದೆಲ್ಲ ಏನಿಲ್ಲ. ಆಹಾರಂತು ರಹ ಕುರ್ಯಾದ್ ವಿಹಾರಂಚೈವ ಸರ್ವದಾ ಗುಪ್ತಾಭ್ಯಾಂ ಲಕ್ಷ್ಮೀಯುಕ್ತ ಸ್ಯಾತ್ ಪ್ರಕಾಶೇ ಹೀಯತೆ ಶ್ರಿಯಾಃ. ಆಹಾರ ವಿಹಾರಗಳಲ್ಲಿ ರಹಸ್ಯವಾಗಿದ್ರೆ ಐಶ್ವರ್ಯ ವೃದ್ಧಿಯಾಗುತ್ತೆ, ಅನ್ಯಥಾ ನಾಶವಾಗುತ್ತೆ ಅಂತ ಆರೀತ ಸ್ಮೃತಿ ಆಧಾರಗಳನ್ನು ಕೊಡ್ತಾ ಹೋದ್ರೆ ಬಹಳ ದೊಡ್ಡದಾಗಿ ಆಗುತ್ತೆ. ಆಸಕ್ತಿ ಇದ್ರೆ ಬೇಕಾದ್ರೆ ಎಲ್ಲ ಧರ್ಮ ಗ್ರಂಥಗಳು, ಇದ್ರದ್ದು ಸ್ಮೃತಿ ಗ್ರಂಥಗಳು, ಆನ್ಮೀಕ ಗ್ರಂಥಗಳು, ಇವುಗಳನ್ನೆಲ್ಲ ನೋಡಿ. ವೇದ ಮಾರ್ಗ ಅವರು ಬರೆದಿರೋದು ಇವುಗಳ ಆಧಾರದ ಮೇಲೆನೆ. ಸಂಪ್ರದಾಯ ದೀಪಿಕಾ, ಆಚಾರ ಕಾಂಡ ಅಂತ ಬಹಳ ಹಿಂದೆ ಗ್ರಾಮಂ ಜನಾರ್ದನ ಹಿಂಗಾರ್ ಅಂತ ಅವರು ಬರೆದಿದ್ರು. ಈ ಪುಸ್ತಕ ರಿಪೀಟ್ ಆಗಿದೆ. ಆಚರಣೆ ಹೇಗೆ ನಡೆಸಬೇಕು ಅನ್ನೋದಕ್ಕೆ ಬರುತ್ತೆ ಒಂದೊಂದಕ್ಕೂ ಕೂಡ. ಬಚ್ಚಲ್ ಮನೆಗೆ ಹೋಗ್ಬಿಟ್ಟು ಬಂದ್ಮೇಲೆ ಬಾಯಿ ಮುಕ್ಕಳಿಸ್ಬೇಕು. ಅದನ್ನೇ ಗಂಡೂಷ ಅಂತ ಹೇಳುವಂತಹದ್ದು. ಅದನ್ನ ಮಾಡಿಕೊಂಡು ಬಂದು ಆಮೇಲೆ ಆಚಮನವನ್ನ ಮಾಡಬೇಕು. ಮೂತ್ರೋತ್ಸರ್ಜನೆ, ಉತ್ಸರ್ಜನ, ಪೀಸಸ್ಗೆ ಹೋಗ್ಬಿಟ್ಟು ಬಂದ್ಮೇಲೆ ಯಜ್ಞೋಪವೀತ ಜೊತೆನಲ್ಲಿ ಇಟ್ಬಿಟ್ಟು ಹೋದ್ರೆ ಹೊಸ ಜನವರ ಹಾಕೋಬೇಕು ಅಂತಿದೆ. ಕಟಿ ಸೂತ್ರ, ಗುಡದಾರ ಇರಬೇಕು ಪುರುಷರಿಗಾಗ್ಲಿ ಸ್ತ್ರೀಯರಿಗಾಗ್ಲಿ. ಆಮೇಲೆ ಶರ್ಟು ಬನಿಯನ್ನು ಹಾಕೊಂಡಿದ್ರು ಕೂಡ ಕೈಯಿನ ಒಳಗಡೆ ಕೈ ಹಾಕಿ ಮೇಲೆ ಇದರಿಂದ ತೋಳ್ಸಂದಿ, ಬಲಗಾಲು ತೋಳ್ಸಂದಿಯಿಂದ ಮೊಣಕೈಯಿಂದ ಈ ಜನಿವಾರವನ್ನ ಹೊರಕ್ಕೆ ತೆಗೆದು ಆಮೇಲೆ ಕಿವಿಗೆ ಸುತ್ತಕೊಂಡು ಮೂತ್ರೋತ್ಸರ್ಜನೆ ಆದ್ಮೇಲೆ ಕಾಲು ತೊಳ್ಕೊಂಡು ಬಾಯಿ ಮುಕ್ಕಳಿಸಿ ಮತ್ತೆ ಶರ್ಟು ಇದನ್ನ ತೆಗೆದಲೇನೆ ಮಾಡ್ಬೋದು. ಸುಲಭವಾಗುತ್ತೆ, ಆಗೋದೇ ಇಲ್ಲ ಅಂತ. ಯಜ್ಞೋಪವೀತದಲ್ಲಿ ಯಾವಾಗ್ಲೂ ಉಪವೀತಿನಲ್ಲಿರುವಂತಹದ್ದು ಭಗವಂತನ ಇದನ್ನ ಇವುಗಳನ್ನ ನಡೆಸ್ಬೇಕಾದ್ರೆ ಧ್ಯಾನ ಜಪ ಇವುಗಳೆಲ್ಲ. ಬಹಿರ್ದೇಶಕ್ಕೆ ಹೋಗ್ಬೇಕಾದ್ರೆ ನಿವೀತಿಯನ್ನು ಮಾಡಿಕೊಂಡು ಅದನ್ನ ಕಿವಿಗೆ ಸುತ್ತಕೊಳ್ಬೇಕು. ಇವಕ್ಕೆಲ್ಲ ಇದರಲ್ಲಿ ಆಧಾರಗಳು ಇರುವಂತದ್ದೆಲ್ಲ. ಎಷ್ಟು ಇದು ಮಾಡ್ಬೇಕು ಅಂತ ಕೂಡ ಹೇಳುತ್ತೆ. ಮೂತ್ರ ಪುರೀಶೆ ಭಕ್ಷಂತೆ ಭಕ್ಷಾಣಾಂ ಭಕ್ಷಣೆ ತಥಾ ಚತುರಷ್ಟ ದ್ವಿಷಷ್ಟಾಷ್ಟ ಗಂಡೂಷೈಸ್ತು ವಿಶುದ್ಧತಿ. ವಿಪ್ರಸ್ಯ ದಕ್ಷಿಣೆ ಭಾಗೆ ದೇವಾಸ್ತಿಷ್ಠಂತಿ ಸರ್ವತಃ. ಎಲ್ಲಿ ಉಗಿಬೇಕು ಅನ್ನೋದನ್ನು ಕೂಡ ಹೇಳ್ತಾರೆ. ನ ವಿವಸನ ಸ್ನಾಯಾತಿ, ಅರುಣ ಪ್ರಶ್ನೆಯಲ್ಲಿ ಬರುವಂತಹದ್ದು. ನ ಅಪ್ಸು ಮೂತ್ರ ಪುರೀಶಂ ಕುರ್ಯಾತ್
ನ ಹಿರಣ್ಯಂಬಾದಿ ತಿಷ್ಟೇದ, ನೀರಿನಲ್ಲಿ ಕಾಯಿನಗಳನ್ನು ಹಾಕಬಾರದು. ಪೂಜೆ ಅದು ಲಕ್ಷ್ಮಿ ನೀರಿನ ದೇವತೆಗೆ ಎಲ್ಲ ದೇವತೆಗೆ ಸೇರೋಲ್ಲ. ಅದ್ರಲ್ಲಿ ಹಾಕಿದ್ರೆ ಯಾರು ಹುಡುಗರು ದುಡ್ಡು ಸಿಗುತ್ತೆ ಅಂತ ನೀರಲ್ಲಿ ಹೋಗಿ ಅವ್ರು ಪ್ರಾಣ ಬಿಟ್ರೆ ಅದಕ್ಕೆ ನಿಮ್ ಕಾರಣರಾಗ್ತದೆ. ದುಡ್ಡನ್ನ ನೀರಿನೊಳಗಡೆ ಹಾಕಬಾರ್ದು. ನೀರಿನೊಳಗಡೆ ಮಲಮೂತ್ರ ವಿಸರ್ಜನೆ ಮಾಡಬಾರ್ದು. ಬಾಯಿ ಮುಕ್ಕಳಿಸ್ಬಿಟ್ಟು ಅಲ್ಲಿ ಕ್ಯಾಕ ಸುಗಿಯೋದು ಇದೆಯಲ್ಲ, ಅದು ಅಷ್ಟೇ ನೀರ್ ಒಳಗಡೆ ಮಾಡ್ಬೋದು. ಇದೆಲ್ಲ ವರ್ಣನೆ ಮಾಡೋ ಉಪಚಾರ. ನ ವಿವಸನ ಸ್ನಾಯಾತ್, ಬರೀ ನದಿ ತಟಾಕಗಳಲ್ಲ ಅಷ್ಟೇ ಅಲ್ಲ, ಇದು ಕೂಡ ಹಿಂದೆ ಒಂದ್ಸಲ ಹೇಳಿದ್ದೆ ಅನ್ಸುತ್ತೆ, ಈಗ ಮಾತು ಬಂತು ಅದಕ್ಕಾಗಿ ಹೇಳಿದ. ಮನೆಯಲ್ಲಿ ಉಟ್ಕೊಳ್ಬೇಕಾದ್ರು ಒಳ ಉಡುಪಿನ ಜೊತೆಗೆ ಸ್ನಾನ ಮಾಡಿ ಆಮೇಲೆ ಅದನ್ನ ತೆಗೆದ್ರು ಇನ್ನರ್ ವೇರ್ಸ್, ಅಂತರ್ವಾಸ, ಇವುಗಳನ್ನ ಯಾರು ಮತ್ತೆ ಮತ್ತೆ ಧರಿಸೋಲ್ಲ. ಪುರುಷನಾಗ್ಲಿ ಸ್ತ್ರೀಯರಾಗ್ಲಿ ಎಲ್ರೂ ಕೂಡ ಅಂತರ್ವಾಸದೊಂದಿಗೆ ಮಾಡಬೇಕು. ಯಾಕೆಂದ್ರೆ ಗುಪ್ತೋ ವಾಯೇಶೋ ಅಗ್ನಿ, ಇಬ್ಬರ ಗುಪ್ತ ಅಂಗಗಳು ಕೂಡ ಅದು ಅಗ್ನಿ ಅಂತ ಹೇಳುತ್ತೆ. ಅದನ್ನು ಯಾವಾಗ್ಲೂ ಮರೆ ಮಾಡಿರ್ಬೇಕು. ಎಲ್ಲ ವಿಧಿಗಳು. ಆಮೇಲೆ ಈ ಗಂಡು ಶರೀರ ಬಾಯಿ ಮುಕ್ಕಳಿಸೋದು. ಇದಾದ್ಮೇಲೆ ಆಮೇಲೆ ವಸ್ತ್ರದಿಂದ ಎಲ್ಲ ಚೆನ್ನಾಗಿ ಉರಿಸ್ಕೊಂಡು ಮಾಡಿ ಆಮೇಲೆ ಹೊರಗಡೆ ಬರುವಂತದ್ದು. ಕೈ ಕಾಲೆಲ್ಲ ಶುದ್ಧವಾಗಿ ಒರೆಸ್ಕೊಂಡು ಬಂದ ಮೇಲೆ ಸ್ನಾನ ಆದ್ಮೇಲೆನೆ ಎಲ್ಲ ಕೆಲಸಗಳಿಗೆ ಆರಂಭ. ಅದಕ್ಕೆ ಮೊದಲಲ್ಲ. ಆಚರಣೆಗಳೆಲ್ಲ ಏನೇನೋ ಆಗ್ಬಿಟ್ಟಿದೆ. ಯಾವಾಗ್ಲೂ ಸ್ನಾನ ಮಾಡೋದಲ್ಲ, ಬೆಳಗಾಗಿ ಎದ್ದ ತಕ್ಷಣನೇ ಮಾಡಬೇಕು. ಸ್ನಾನ ಪೂರ್ವೇ ಸರ್ವಕ್ರಿಯಾ ಅಂತಂದ್ಬಿಟ್ಟಿದೆ. ಮುಂದಕ್ಕೆ ನಡೆಸುವಂತ ದೈನಂದಿನ ಇದು ವಿಧಿಗಳು, ಅವುಗಳನ್ನ ನಡೆಸ್ಬೇಕಾದ್ರೆ ಮೊದಲು ಸ್ನಾನ, ಆಮೇಲೆ ಬಂದು ಪಂಚೆಯನ್ನು ಉಟ್ಕೊಳ್ಳುವಂತಹದ್ದು, ವಸ್ತ್ರವನ್ನು ಧರಿಸೋದು, ಬಿಳಿ ಪಂಚೆ ಮಡಿಯಾಗಿ ಮಾಡ್ಕೊಳ್ಳೋದು. ಏನು ಮಡಿ ಅಂತಂದ್ರೆ ಹಿಂದಿನ ದಿವಸ ಹೋಗುದು ಮೇಲೆ ಒಣಗಿ ಹಾಕಿರುವಂತಹದ್ದು, ಅದು ವಸ್ತ್ರ. ಒಂದು ದಿವಸ ಊಟ ಹಾಕೊಂಡ್ರೆ ಅದು ಅವತ್ತಿನ ದಿವಸಕ್ಕೆ ಆಯ್ತು. ಮಾನ್ಯ ದಿವಸಕ್ಕೆ ಅದನ್ನೆಲ್ಲ ಒಗೆಯೋಕ್ಕಾಗ್ತದೆ. ಸಿಲ್ಕ್ ಪಟ್ಟು ಅಂತ ಹೇಳೋದು ತಮಿಳಲ್ಲಿ. ಸಿಲ್ಕು ಮೈಲಿಗೆ ಇಲ್ವ ಅಂತ ಸೌಕರ್ಯಕ್ಕೆ ಮಾಡಿರೋದು. ಉತ್ತಮವಾದದ್ದು ಏನು ಅಂದ್ರೆ ಕಾಟನ್ ಬಟ್ಟೆಗಳು. ಅದನ್ನು ಧರಿಸಿದ ಮೇಲೆ ಹೀಗೆ ಟವಲ್ಲು ಅಥವಾ ಅಂಡರ್ವೇರು, ಬನಿಯನು ಇವುಗಳನ್ನೆಲ್ಲ ಒಗೆಯೋಕ್ಕಾಗ್ತೀವೋ ಆ ರೀತಿನಲ್ಲಿ ಅವತ್ತು ಉಪಯೋಗಿಸಿದ ವಸ್ತ್ರಗಳನ್ನು ಮಾನ್ಯ ದಿವಸ ಒಗಿದ್ರು ಮತ್ತೆ ಶುದ್ಧಿ, ಕಲ್ಲಿನ ಮೇಲೆ ಶುದ್ಧಿ ಮಾಡಿ ಒಗೆದು ಆಮೇಲೆ ಒಣಗಾಕಿದ್ರೆ ಬಿಸಿಲಿಗೆ ಅಥವಾ ಮೇಲೆ ಅದಕ್ಕಾಗಿ ತಂತಿಗಳನ್ನು ಕಟ್ಕೊಂಡು ಅಲ್ಲಿ ಸ್ನಾನಕ್ಕೆ ಮೊದಲು ಅದರಿಂದ ತಗೊಂಡ್ಬರೋದು. ಕೋಲಲ್ಲೂ ಇದ್ರು ಶುದ್ಧವಾಗಿ ಅದನ್ನು ತೆಗೆದಿಟ್ಕೊಂಡು ಆಮೇಲೆ ಸ್ನಾನದ ಬಗೆಗಳು ಬಹಳಷ್ಟೆಲ್ಲ ಇದೆ. ವಿಶೇಷವಾಗಿ ಸ್ನಾನ ಮಾಡಬೇಕಾದ್ರೆ ಆಗಮರ್ಷಣ ಸೂಕ್ತವನ್ನ ಜಪಿಸ್ಬೇಕು. ಅದು ಬರೋಲ್ಲ ಅಂದ್ರೆ ಪುರುಷ ಸೂಕ್ತ ಆಗ್ಬಹುದು. ಸ್ತ್ರೀಯರಾದ್ರೆ ಎಣ್ಣೆ ಎಳೆಯಿಂದ ಕುಣಂಗಂ ನೀರಾಟಂ ಹೇಳ್ಬಹುದು. ಅಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾಂಗದೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷಂ ಸಭಾಖ್ಯಾಭ್ಯಂ ತರ ಶ್ರುತಿ. ಇದು ಮಂತ್ರ ಸ್ನಾನ. ಆಪೋಷಿತಾಮಯೋ ಭುವಸ್ತಾನ ಊರ್ಜೇ ದಧಾತನಾಮಹೇರಣ ಯಜಕ್ಯಸೆ ಯೋಗ ಶಿವತಮೋ ರಸಸ್ತಸ್ಯ ಭಾಜಯತೆ ಹನಃ ಉಷತೀರಿವ ಮಾತರಃ ತಸ್ಮಾ ಅರಂಗಮಾಮೋ ಯಸ್ಯಕ್ಷಯಾಯ ಜನ್ಮಥ. ಆಪೋಜನೀಯತ ಜನಃ. ವೇದ ಹೇಳೋಕೆ ಯಾರ ಅಧಿಕಾರಿಗಳು ಅವ್ರು ಇದನ್ನ ಹೇಳ್ಬಹುದು. ಪುರುಷ ಸೂಕ್ತ ಹೇಳ್ಬಹುದು, ಅಗಮರ್ಷಣ ಸೂಕ್ತ ಹೇಳ್ಬಹುದು. ವೇದಾಧಿಕಾರಿಗಳಲ್ಲದವರು ನೀರಾಟಂ ಹೇಳ್ಬೋದು. ಗಂಗೆ ಚೈಮನೆ ಚೈವ, ಇದೆಲ್ಲ ಜನರಲ್ ಶ್ಲೋಕಗಳು ಹೇಳಬಹುದು. ಗಂಗೆ ಚೈಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ ಹೇಳಿ. ಆಯುರ್ಬಲಂ ಯಶೋವರ್ಚಃ ಪ್ರಜಾ ವಶು ವಸೂನಿ ಚ ಬ್ರಹ್ಮ ಪ್ರಜ್ಞಾಂಚ ಮೇಧಾಂಚ ತ್ವನ್ನೋ ದೇಹಿ ವನಸ್ಪತೆ. ಔಷಧಿ ವನಸ್ಪತಿಗಳಿಗೆ ಅಧಿದೇವತೆ ಇದ್ದಾವೆ, ಅವರನ್ನು ನೆನೆಸ್ಕೊಳ್ಳೋದು. ಹಿಂದೆ ಎಲ್ಲ ಬೇವಿನ ಕಡ್ಡಿ ಇವುಗಳಿಂದ ಮಾಡಬೇಕಾದ್ರೆ, ಹಲ್ಲುಜ್ಬೇಕಾದ್ರೆ ಪೂರ್ವಾಭಿಮುಖವಾಗಿ ಕುಕ್ಕರ್ಗಾಲ ಕೂತ್ಕೊಂಡು ಮಲಾಸನದಲ್ಲಿ ಹಲ್ಲುಜ್ಜುವಂತದ್ದು. ಈಗ ಟೂತ್ ಪೇಸ್ಟ್ ಉಪಯೋಗಿಸ್ತೇವೆ ಮಾಡಿ, ಆದ್ರೆ ಸಿಂಕ್ ಹತ್ರ ನಿಂತ್ಕೊಳ್ಳೋ ಬದಲು ಕೆಳಗಡೆ ಕೂತ್ಕೊಂಡು ಹಲ್ಲುಜ್ಬಿಟ್ಟು ಆಮೇಲೆ ಸಿಂಕನ್ನು ಉಪಯೋಗಿಸಿ ಬಾಯಿ ಮುಕ್ಕಳಿಸಿ ಇದೆಲ್ಲ ಮಾಡಿ ನಾಲಿಗೆಯನ್ನು ತೆರೆದು ಎಲ್ಲ ಮಾಡುವಂತದ್ದು.
ಸ್ನಾನ ಮೂಲ ಕ್ರಿಯಾ ಸರ್ವಾಹ ಶ್ರುತಿ ಸ್ಮೃತ್ಯುದಿತಾ ನೃಣಾಂ ತಸ್ಮಾತ್ ಸ್ನಾನಂ ನಿಷೇವೇತ ಶ್ರೀ ಪುಷ್ಟಿ ಆರೋಗ್ಯವರ್ಧನముದು. ಶ್ರೌತ ಸ್ಮಾರ್ತಾದಿ ಸಕಲ ಕರ್ಮಗಳು ಕೂಡ ಸ್ನಾನ ಮೂಲ ಅಂತಂದ್ರೆ ಸ್ನಾನ ಮಾಡಿಯೇ ಮಾಡಬೇಕಾದ್ರಿಂದ ಅದರಿಂದ ಐಶ್ವರ್ಯ, ದೇಹ ಪುಷ್ಟಿ, ಆರೋಗ್ಯವರ್ಧಕವಾದ ಪ್ರಾತಃ ಸ್ನಾನ ಇದನ್ನ ಅವಶ್ಯವಾಗಿ ಮಾಡಬೇಕು. ಸ್ಮೃತಿ ರತ್ನಾಕರ ಬೇಕಾದಷ್ಟು ಉಲ್ಲೇಖಗಳು. ನಮ್ಮ ಈಗಿನ ಸಮಯಕ್ಕೆ, ನಮ್ಮ ಬ್ಯುಸಿ ಶೆಡ್ಯೂಲ್ಗೆ ಎಷ್ಟೆಷ್ಟು ಸಾಧ್ಯವಾಗುತ್ತೋ ಅದನ್ನೆಲ್ಲ ಕೂಡಿಸ್ಕೊಂಡು ಹೋಗುವಂಥದ್ದು. ಪುರುಷರು ತಲೆಗೇನೆ ಸ್ನಾನ ಮಾಡಬೇಕು, ಪೂರ್ಣವಾಗಿ ಹೇಳುವಂಥದ್ದು. ಸ್ತ್ರೀಯರಿಗೆ ವಾರಕ್ಕೊಮ್ಮೆ ಇದಾಗ್ಬೋದು ತಲೆ ಸ್ನಾನ, ಕಂಠ ತನಕ ಮತ್ತೆ ಸ್ನಾನ ಅಂತ ಅಂದ್ಬಿಟ್ಟು ಮುಖ ತೊಳ್ಕೊಳ್ಳೋದು, ಹೊತ್ತಿನಿಂದ ಮುಂದಕ್ಕೆ ಸ್ನಾನವನ್ನು ಮಾಡ್ಕೊಳ್ಳೋದು. ಪುರುಷರಾದವರು ಪೂರ್ಣವಾಗಿಯೇ ತಲೆಗೇನೆ ಸ್ನಾನ ಮಾಡುವಂತ. ಸಾಬೂನು ಉಪಯೋಗಿಸ್ತೀವಿ, ಸೋಪು ಅದು ಸ್ವದೇಶದಲ್ಲಿ ತಯಾರಾದಂತ ಸೋಪುಗಳನ್ನೇ ಉಪಯೋಗಿಸಿ, ಹೊರದೇಶದ್ದೆಲ್ಲ ಬೇಡ. ಬ್ರ್ಯಾಂಡ್ಗಳು, ಕಾಲ್ಗೇಟು ಈ ತರ ಎಲ್ಲ ಇದೆಲ್ಲ ಬಿಟ್ಟು ಇಂಡಿಯನ್ ಮ್ಯಾನುಫ್ಯಾಕ್ಚರರ್ಸ್, ನಮ್ಮ ದೇಶದಲ್ಲಿ ತಯಾರಾದ್ದು. ಈಗ ಮೈಸೂರು ಸ್ಯಾಂಡಲ್ ಇದೆಲ್ಲ ಇದೆ, ಮೆಡಿಮಿಕ್ಸ್ ಅಂತಿದೆ. ಈ ಸೋಪುಗಳು ಉಪಯೋಗಿಸಿದವನು. ಇನ್ನು ಹಿಂದಿನವರೆಲ್ಲ ಸೋಪು ಬದಲು ಏನ್ ಮಾಡ್ತಾ ಇದ್ರು ಅಂದ್ರೆ ಕಚೂರ, ಕಸ್ತೂರಿ ಅರಿಶಿನ, ಸೀಗೆ ಪುಡಿ, ಕಡಲೆ ಹಿಟ್ಟು ಇದನ್ನು ಮಿಕ್ಸ್ ಮಾಡಿ ಅದನ್ನು ಉಪಯೋಗಿಸ್ತಾ ಇದ್ದಿದ್ದು. ತಿಂಗಳಿಗೊಮ್ಮೆ ಅಭ್ಯಂಜನ ಸ್ನಾನ ಆಯುರ್ವೇದದಲ್ಲೂ ಕೂಡ ಬಹಳವಾಗಿ ಹೇಳುತ್ತೆ. ಹಿಂದೆಲ್ಲ ಮಾಡ್ತಾ ಇದ್ರು, ಈಗೆಲ್ಲ ಪುರ ಬಿಟ್ಟು ಹೋಯ್ತು ಅಷ್ಟೇ. ತಲೆಗೆ ಮೈಗೆ ಎಲ್ಲ ಚೆನ್ನಾಗಿ ಹರಳೆಣ್ಣೆ ಸ್ವಲ್ಪ ಬಿಸಿ ಮಾಡಿ ಹಚ್ಕೊಂಡು ಚೆನ್ನಾಗಿ ತಲೆ ತಟ್ಟಿ ಎಲ್ಲ ಚರ್ಮದ ಒಳಗಡೆ ಹೋಗ್ಬೇಕು, ಎಣ್ಣೆ ಇಳಿಬೇಕು. ಆಮೇಲೆ ಬಿಸಿ ಬಿಸಿಯಾಗಿ ಸ್ನಾನ ಮಾಡೋದು. ಆಮೇಲೆ 3-4 ರಗ್ಗುಗಳನ್ನು ಹೊತ್ಕೊಂಡು ಮಲಗಿದ್ರೆ ಪೂರ್ಣವಾಗಿ ಬೆವರುತ್ತೆ, ಶರೀರ ಬಹಳ ಹಗುರವಾಗತ್ತೆ. ಈ ಸ್ನಾಯು ಸಂಬಂಧಪಟ್ಟಂತ ರೋಗಗಳು, ಮೂಳೆಗೆ ಸಂಬಂಧಪಟ್ಟಂತ ರೋಗಗಳು ಇದು ಯಾವುದು ಬರೋಲ್ಲ. ಮಂಡಿ ನೋವು, ಜಾಯಿಂಟ್ ಪೇನು, ಸಯಾಟಿಕಾ ಈ ಎಲ್ಲ ಪೈನ್ಗಳೆಲ್ಲ ಬರದೇ ಇರುವುದಕ್ಕೆ ನಮ್ಗೆ ಅಭ್ಯಂಜನ ಸ್ನಾನ ಮಾಡಬೇಕು 15 ದಿವಸಕ್ಕೊಮ್ಮೆ. ಈ ಆಯುರ್ವೇದದಲ್ಲಿ ಪಂಚ ಇದು ಅಂತ ಅಂದ್ಬಿಟ್ಟಿದೆ, ಕಾಯಕಲ್ಪ ಅಂತ ಹೇಳ್ತಾರೆ ಅವರು. ಸ್ಟೀಮ್ ಬಾತು, ಮಡ್ ಬಾತು ಅಂತೆಲ್ಲ ಬೇರೆ ಬೇರೆ ಇದರಲ್ಲಿ. ಹೀಗೆ ಎಣ್ಣೆಯನ್ನು ಹಚ್ಕೊಂಡು ಸ್ನಾನ ಮಾಡುವಂತದ್ದು ದಿವಸ ಬೇಕಿಲ್ಲ, ಅಟ್ಲೀಸ್ಟ್ ತಿಂಗಳಿಗೊಮ್ಮೆ. ಶರೀರ ದೃಢವಾಗಿರ್ಬೇಕು. ಸ್ಥಿರೈ ಅಂಗೈ ತುಷ್ಟವಾಗಂ ಸಹ ಯಶೇಮ ದೇವಹಿತಂ ಯದಾಯುಹು ಚಿಂತನೆ ಆಮೇಲೆ ಮಾಡುವಂತದ್ದು ಅಂತ. ಹೀಗೆ ಸ್ನಾನದ ಬಗ್ಗೆ, ಸ್ನಾನ ಆದ್ಮೇಲೆ ಚೆನ್ನಾಗಿ ಪೂರ್ಣವಾಗಿ ಒರೆಸ್ಕೊಂಡು ಬರುವಂತದ್ದು. ಲತಾ ಗುಲ್ಮೇಶು ವೃಕ್ಷೇಶು ಪಿತರೋ ಏವ ಸ್ಥಿತಾಃ ತೇ ಗೃಹ್ಣಂತು ಮಯಾ ತ್ಯಕ್ತಂ ಶಿಖೋದಕಂ ಅಂತ. ಶಿಖ ಅಂತಂದ್ರೆ ತಲೆಯ ಕೂದಲು ಹಿಂದೆ ಬಿಟ್ಟಿರ್ಬೇಕು. ಆ ತಲೆ ಕೂದಲನ್ನ ಹಿಂಡಿದ್ರೆ ಅದರಿಂದ ಕೆಲವು ಪಿತೃ ದೇವತೆಗಳ ಗಣಗಳಲ್ಲಿ ಇದ್ದಾರೆ, ಅವರುಗಳು ತೃಪ್ತರಾಗ್ತಾರೆ ಅಂತಿದೆ. ಶಿಖೆ ಯಾವಾಗ್ಲೂ ಬಂಧನ ಇರಬೇಕು, ಕಟ್ಟಿರ್ಬೇಕು ತಲೆ ಕೂದಲು. ಸ್ನಾನ ಆದ್ಮೇಲೆ ಸುಮ್ಮನೆ ಬಿಟ್ಬಿಡೋದಲ್ಲ, ಒಂಚೂರು ಬಿಟ್ಟಿರ್ತಾರೆ ಅದಲ್ಲ, ಸರಿಯಾಗಿ ಗೋಪಾದದಷ್ಟಿರ್ಬೇಕು ಎಷ್ಟು ಕೂದಲಲ್ಲಿ. ಕೆಲವರಿಗೆ ಇವಾಗ ನಮಗಾದಂತೆ ವಾರ್ಧಕ್ಯ ಆದ್ಮೇಲೆ ತಲೆಯಿಂದ ಕೂದಲೆಲ್ಲ ಹೋಗಿದ್ರೆ ಎಲ್ಲಿದೆಯೋ ಅಂತ. ಒಟ್ಟಿನಲ್ಲಿ ಅದು ಶಿಖ ಬಂಧ ಇರಬೇಕು, ಯಾವಾಗಲೂ ತಲೆ ಕೂದಲು ಕಟ್ಟಿರ್ಬೇಕು. ಆ ತಲೆ ಕೂದಲು ಬಿಚ್ಚೋದು ಯಾವಾಗ ಅಂದ್ರೆ ಮಾತಾಪಿತರು ಯಾರು ಕಾಲವಾದಾಗ ಅವರನ್ನ ಕರ್ಕೊಂಡು ಹೋಗ್ಬೇಕಾದ್ರೆ, ಶವ ಸ್ಮಶಾನಕ್ಕೆ ತಗೊಂಡೋಗ್ಬೇಕಾದ್ರೆ ರುದ್ರಭೂಮಿಗೆ 3 ಕಡೆ ಅದನ್ನ ಕೆಳಗಡೆ ಇಡ್ತಾರೆ. ಅವಾಗ ಆ ಶಿಖೆಯನ್ನು 2 ಭಾಗ ಮಾಡ್ಕೊಂಡು ಒಂದ್ ಕಡೆ ಕಟ್ಟಿ ಇನ್ನೊಂದ್ ಕಡೆ ಅದನ್ನ ಬಿಟ್ಕೊಂಡು ಇರೋದು. ಈ ಎಲ್ಲ ಕಾರಣದಿಂದಾನೇ ಅಬದ್ಧಗಳಾಗೋದು ಬೇಡ ಅಂತ ಸ್ತ್ರೀಯರು ಯಾವಾಗ್ಲೂ ತಲೆಯನ್ನು ಕೂದಲನ್ನು ಕಟ್ಟಿರ್ಬೇಕು ಅಂತ ಹೇಳೋದು. ತಲೆ ಕೂದಲು ಕತ್ತರಿಸಬಾರ್ದು ಸ್ತ್ರೀಯರು, ಪುರುಷರು ಗಡ್ಡ ಮೀಸೆ ಬಿಡಬಾರ್ದು. ಇದೆಲ್ಲ ರಾಮಾಯಣದಲ್ಲಿ ವಿಶ್ವಾಮಿತ್ರನ ಇದನ್ನೆಲ್ಲ ಹೇಳ್ಬೇಕಾದ್ರೆ ಈ ವಸಿಷ್ಠರ ಆಶ್ರಮದಲ್ಲಿದ್ದಂತ ಕಾಮಧೇನುವಿನ ಇದು ಸುರಭಿ ಅಥವಾ ನಂದಿನಿ ಅಂತ
ಇದನ್ನ ಇವರು ಬಲವಂತವಾಗಿ ಕೌಶಿಕನ ಕಡೆಯವರು ಎಳೆದಾಗ ಅದು ಬಂದು ವಸಿಷ್ಠನನ್ನು ಕೇಳುತ್ತೆ, ನಾನೇನ್ ಅಪಚಾರ ಮಾಡಿದೆ, ನನ್ನನ್ನು ಯಾಕೆ ನೀನ್ ತ್ಯಜಿಸ್ತಾ ಇದೀಯಾ ಅಂತ. ವಸಿಷ್ಠ ಹೇಳ್ತಾರೆ, ನಾನ್ ನಿನ್ನನ್ನು ಬಿಟ್ಟಿಲ್ಲಮ್ಮ, ಅವನು ರಾಜ ಬಲವಂತದಿಂದ ನಿನ್ನನ್ನ ಎಳ್ಕೊಂಡು ಹೋಗ್ತಾ ಇದ್ದಾನೆ, ನಿನ್ನನ್ನು ಕಾಪಾಡ್ಕೊಂತ. ಹಾಗಾದ್ರ ಮೈಯಿಂದ ಒಡಗಿದಾಗ ಬಂದವರು ಮ್ಲೇಚ್ಛರು, ಯವಣರು, ಇವರೆಲ್ಲ ಅಂತಂದ್ಬಿಟ್ಟು ಈ ಬಾರ್ಬೇರಿಯನ್ಸ್ ಅಂತ ಹೇಳುವಂತ ಇವರೆಲ್ಲ ಅವಾಗ ಉಂಟಾಗಿತ್ತು. ಅವರ ಆಚರಣೆಗಳೆಲ್ಲ ನಮ್ದಕ್ಕೆ ವಿರುದ್ಧವಾದ್ದು. ನಾವು ಗಡ್ಡ ಮಿಸೆ ಬಿಡಬಾರ್ದು, ತಲೆಯನ್ನ ಕಟ್ಟಿರ್ಬೇಕು ಅಂತ. ಅವರದಕ್ಕೆ ರಿವರ್ಸ್, ತಲೆ ಇದರದನ್ನ ತೆಗೆದುಬಿಟ್ಟು ಗಡ್ಡ ಮೀಸೆಯನ್ನು ಬಿಡ್ತಾರೆ. ರಿವರ್ಸ್ ಎಲ್ಲದಕ್ಕೂ ಕೂಡ ಮಾಡೋದಕ್ಕೆಲ್ಲ ವಿರುದ್ಧವಾಗಿ ನಡೆಸುವಂತಾರೆ. ಹಾಗಾಗಿ ಹೆಣ್ಣು ಮಕ್ಕಳಿಗೆ ತಲೆ ಕೂದಲನ್ನು ಕತ್ತರಿಸೋದು ಸ್ಮೃತಿಗಳಲ್ಲಿ ಇಲ್ಲ, ಮಾಡಬಾರ್ದು. ಲಕ್ಷಣವಾಗಿ ಅದು ಇದ್ದಾಗ್ಲಿಂದ ಹೇಗಿದೆಯೋ ಹಾಗೇನೆ ತಲೆ ಕೂದಲು ತೆಗಿಲೇಬಾರ್ದು. ವೇಣಿದಾನ ಅನ್ನೋದು ಬೇರೆಯವರು ಮಾಡುವಂತದ್ದು, ನಮಗಲ್ಲ ಆಚರಣೆಯಲ್ಲಿ. ಈಗೆಲ್ಲೋ ಕಾಶಿಗೋ ಮತ್ತೊಂದು ಹೋದ್ರೆ ಸಂಗಮದಲ್ಲಿ ಸ್ನಾನ ಮಾಡಿ, ತ್ರಿವೇಣಿ ಸಂಗಮದಲ್ಲಿ, ಅದ್ರ ತಲೆ ಕೂದಲು ಕೊಡ್ಬೇಕು ಅಂತಿಲ್ಲ. ತಿರುಪತಿನಲ್ಲಿ ಹೋಗಿ ಕೊಟ್ಬಿಟ್ಟು ಬರ್ಬೋದ ಅಂದ್ರೆ ಅದು ಕೂಡ ಇಲ್ಲ, ಸ್ಮೃತಿನಲ್ಲಿ ಹೇಳಿದ್ದಿಲ್ಲ. ತಲೆ ಕೂದಲನ್ನು ಯಾವಾಗ ತೆಗಿಬೇಕು, ಅದಕ್ಕೆ ಆಯುಷ್ ಕರ್ಮ ಅಂತ ಹೆಸರು. ಆಯಸ್ಸನ್ನ ವೃದ್ಧಿ ಮಾಡುವಂತ ಕರ್ಮ. ಚೌಲ, ಉಪನಯನ, ವಿವಾಹ, ಗೋದಾನ ಇವೆಲ್ಲ ಆದ್ಮೇಲೆ ಮಾತಾಪಿತೃಗಳ ವಿಯೋಗ, ಈ ಸಂದರ್ಭಗಳಲ್ಲಿ ತಲೆ ಕೂದಲನ್ನು ತೆಗೆಯುವಂಥದ್ದು. ಅದರಲ್ಲೂ ಏನು ಶಿಖೆಯನ್ನು ಬಿಟ್ಟು ಪೂರ ತೆಗೆಯೋದೇ ಇಲ್ವೇ ಇಲ್ಲ. ತಿರುಪತಿಗೆ ಹರಕೆ ಹೊಂದ್ಕೊಳ್ಳೋದು ನಮ್ಮ ಸಂಪ್ರದಾಯ ಅಲ್ಲ. ಆ ಶ್ರೀನಿವಾಸ ನಿಮ್ ಕೂದಲನ್ನ ಇಟ್ಕೊಂಡು ಏನ್ ಮಾಡ್ಬೇಕು? ಇದು ಯಾರೋ ಮಾಡಿದ್ದನ್ನು ನಾವು ಸೇರಿಸ್ಕೊಳ್ಳೋದಲ್ಲ. ಜಾತ ಕರ್ಮ ಇವೆಲ್ಲ ಆದ್ಮೇಲೆ ಚೌಲೋಪನಯನ, ಅದು ಆ ಸಂದರ್ಭದಲ್ಲಿ ಮಾಡಿಸುವಂಥದ್ದು. ಸುಮಾರು 2 ವರ್ಷ 8 ತಿಂಗಳು. ಆಗ ದಿಗ್ವಪನ ಅಂತ ಮಾಡುತ್ತೆ. ದೇವತೆಗಳಿಗೆ ಕ್ಷೌರಿಕ, ನಾಪಿತ, ಪೂಷನ್ ಅಂತ ದೇವತೆ, ಪಿತೃದೇವತೆಗಳೆಲ್ಲ ಅವನು ಸೇರ್ತಾನೆ. ಅವನು ಅಗ್ನಿಗೆ ವಾಯು, ವರುಣ ಇತ್ಯಾದಿ ಎಲ್ಲ, ಬೃಹಸ್ಪತಿ ಪ್ರತಿಯೊಬ್ಬರಿಗೂ ಕೂಡ ನಡೆಸುವಂತ. ನೀನು ಅದನ್ನ ನಡೆಸಿ ಅವರಿಗೆ ತೇಜಸ್ಸು ವರ್ಚಸ್ಸು ಎಲ್ಲ ಹೆಚ್ಚಿಗೆ ಹೇಗೆ ಉಂಟು ಮಾಡ್ತೀಯೋ ಹಾಗೆ ಈ ಗೋತ್ರ, ಈ ನಕ್ಷತ್ರದಲ್ಲಿ ಜನಿಸಿದ ಈ ಹುಡುಗನಿಗೆ ಆ ತೇಜಸ್ಸು ವರ್ಚಸ್ಸು ಉಂಟು ಮಾಡು ಅಂತ ಹೇಳಿ 4 ದಿಕ್ಕುಗಳಲ್ಲೂ ಕೂಡ 3 ದರ್ಬೆ ಇಟ್ಟು ಅದನ್ನು ತೆಗೆದು ಆಮೇಲೆ ನಾಲ್ಕನ ಹತ್ರ ತಕ್ಷಣವಾಗಿ ಶಿಕೆ, ಹಸುವಿನ ಪಾದ, ಗೋಪಾದದಟ್ಟು ಹಿಂದೆ ಬಿಟ್ಟು ಮಿಕ್ಕಿದ್ದನ್ನ ತೆಗೆಯುವಂತಹದ್ದು. ತೇಜಸ್ಸು ವರ್ಚಸ್ಸು ಎಲ್ಲವೂ ಕೂಡ ಉಂಟಾಗುತ್ತೆ. ಬುದ್ಧಿಶಕ್ತಿ, ಧೀಶಕ್ತಿ, ಮೇಧಾಶಕ್ತಿ ಇವೆಲ್ಲ ಚೆನ್ನಾಗಿ ಆಗತ್ತೆ ಅಂತ. ಇದೆಲ್ಲ ತಲೆ ಕೂದಲನ್ನು ತೆಗೆಯುವ ಉದ್ದೇಶ ಅದು. ಉಪನಯನದಲ್ಲೂ ಅಷ್ಟೇ. ಈ ಉಪನಯನಲ್ಲಿ ತಲೆ ಕೂದಲು ತೆಗೆಸುವ ವಾದ್ಯಾರ್ಗೆ ಏನ್ ಸಿಗುತ್ತೆ ಅದರಿಂದ? ತಲೆಯ ಕೂದಲು ಇಲ್ಲದೆ ಇದ್ದಾಗ ಸೂರ್ಯ ರಶ್ಮಿನಲ್ಲಿ ಅಲ್ಟ್ರಾವೈಲೆಟ್ ರೇಸು ಇಟ್ ಸ್ಟಿಮ್ಯುಲೇಟ್ಸ್ ದಿ ಬ್ರೈನ್ ಸೆಲ್ಸ್. ಅದರಿಂದ ಇವನ IQ ಅನ್ನೋದು ಬಹಳ ಚೆನ್ನಾಗಾಗತ್ತೆ. ಈ ಕಾರಣದಿಂದ ಅದನ್ನ ನಡೆಸುವಂತದ್ದು. ಬ್ರಹ್ಮಚಾರಿ ಯಾವಾಗ್ಲೂ ಅದು ಶಿಖೆ ಬದ್ಧನಾಗಿರ್ಬೇಕು, ತಲೆ ಕೂದಲು ತೆಗೆದೇ. ಯಾಕೆಂದ್ರೆ ಈ ಕಾರಣದಿಂದ ಮಾಡ್ತಾ ಇದ್ದೀವಿ. ಈಗಲೂ ಅದನ್ನ ಯಾರು ಇಟ್ಕೊಂಡಿದ್ದಾರೋ ಅವರಿಗೆ ಬೆನಿಫಿಟ್ಸ್ ಇದೆ. ಆಚಮನವನ್ನು ಮಾಡುವಂತಹದ್ದು ಮೊದಲು ಸ್ನಾನ ಮಾಡಿ ಬಂದ್ಮೇಲೂ ಕೂಡ ಅಷ್ಟೇ. ಕುಕ್ಕುಟಾಸನದಲ್ಲಿ ಅಥವಾ ಮಲಾಸನ ಅಂತ ಹೇಳುವಂತದ್ರಲ್ಲಿ ಕುಳಿತು ಕೈನಲ್ಲಿ, ಎಡಗೈನಲ್ಲಿ 2 ಕೈಯು ತೊಡೆ ಮಧ್ಯದಲ್ಲಿ ಇರ್ಬೇಕು, 2 ಕೈಯು ಕೂಡ. ಆಮೇಲೆ ಇದರಲ್ಲಿ ಏನು ಅಂದ್ರೆ ಒಂದು ಶ್ರೌತಾಚಮನ, ಇನ್ನು ಸ್ಮಾರ್ತಾಚಮನ ಅಂತ. ಶ್ರೌತಾಚಮನ ಅಂದ್ರೆ ಓಂಕಾರದ ಜೊತೆಗೆ ಅಧಿಕಾರಿಗಳಾದವ್ರು ಹೇಳುವಂತದ್ದು. ಕೊನೆಯದಾದ್ಮೇಲೆ ಅವರು ಆಚಮನವನ್ನು ನಡೆಸ್ಬೇಕಾದ್ರೆ. ಸ್ಮಾರ್ತಾಚಮನ ಅನ್ನೋದು ಜನರಲ್, ಯಾರು ಬೇಕಾದ್ರೆ ಅಚ್ಯುತಾಯಮ, ಒಂದ್ ಸ್ವಲ್ಪ ತೀರ್ಥ, ಉದ್ದಿನ ಕಾಳಷ್ಟು ಮುಳುಗುವಷ್ಟು ತೀರ್ಥ ಇಟ್ಕೊಂಡು ಅದನ್ನ ಕೈ ತುದಿಯಿಂದ ಮೇಲೆ ಕಿತ್ತುಕೊಳ್ಳೋದು. ಕೈನಲ್ಲಿ ತೀರ್ಥಗಳೆಲ್ಲ ಇದೆ. ಏನ್ ತೀರ್ಥಗಳು ಅಂತಂದ್ರೆ, ಈಗ ಸಂಧ್ಯಾವನಲ್ಲಿ ಬಿಡುವಾಗ ಗೋಕರ್ಣ ಹಸುವಿನ ಕಿವಿ ತರ ಸ್ಟ್ರೈಟ್ ಇಟ್ಕೊಂಡು ನೀರು ಬಿಟ್ಟು ಹೆಬ್ಬೆರಳಿಂದ ಅಯ್ಯೋ ಮಧ್ಯದ ಬೆರಳಿಂದ ಬಿಟ್ರೆ ಅದು ದೇವತೀರ್ಥ. ಕೇಶವಂ ತರ್ಪಯಾಮಿ, ಓಂ ನಾರಾಯಣಂ ತರ್ಪಯಾಮಿ, ಮಾಧವಂ ತರ್ಪಯಾಮಿ ಅಂತ ಬಿಡುವಂತ. ಈ 2 ಕೈಯನ್ನ ಸೇರಿಸಿ ಮಧ್ಯದಲ್ಲಿ ಈ ಕಿರು ಬೆರಳಿನ 2 ಸಂಧಿ ಸೇರುತ್ತಲ್ಲ, ಆ ಜಾಗದಲ್ಲಿ ಬಿಡೋದಕ್ಕೆ ಋಷಿ ತೀರ್ಥ ಅಂತ ಹೆಸರು.
ದೇವತೀರ್ಥ ಬಿಡ್ಬೇಕಾದ್ರೆ ಉಪನಯನದಲ್ಲಿ ಉಪವೀತಿ ಆಗಿರ್ಬೇಕು. ಅಂದ್ರೆ ಶನಿವಾರ ಉಪವೀತಿನಲ್ಲಿ ಮಾಡುವಂಥದ್ದು ದೇವತೀರ್ಥ. ಋಷಿ ತೀರ್ಥ ಮಾಡ್ಬೇಕಾದ್ರೆ ಅದನ್ನ ಕತ್ತಿನಲ್ಲಿ ಹಾರದಂತೆ ಗಾರ್ಲ್ಯಾಂಡ್ ತರ ನಿವೀತಿ ಅಂತ ಹೆಸರಬೇಕು. ಆ ರೀತಿ ಮಾಡ್ಕೊಂಡು ನಿವೀತಿಯಲ್ಲಿ ತರ್ಪಣವನ್ನು ಮೂಡಿಸಬೇಕು. ಬ್ರಹ್ಮಾದಯೋ ಯೇ ದೇವಾಹ ತಾನ್ ದೇವಾನ್ ತರ್ಪಯಾಮಿ. ಇದು ಹಾಗೆ ಒಂದೊಂದೇ ಮಂತ್ರಗಳಿದೆ, ಬಹಳ ಎಲ್ಲ ಸುಲಭ, ಚಿಕ್ಕ ಚಿಕ್ಕ ಮಂತ್ರಗಳು. ಮೊದಲು ದೇವತೆಗೆ, ಆಮೇಲೆ ಪಿತೃಗಳಿಗೆ, ಋಷಿಗಳಿಗೆ, ನೆಕ್ಸ್ಟ್ ಆಮೇಲೆ ಪಿತೃಗಳಿಗೆ. ದೇವ ಋಷಿ ಪಿತೃ ತರ್ಪಣ ಇದು ಪ್ರತಿದಿನವೂ ನಡೆಸ್ಬೋದು. ಅದಕ್ಕೇನು ಸಂಕಲ್ಪ ಅಂದ್ರೆ ಕರಿಷ್ಯಮಾಣ ಸ್ನಾನ ಕರ್ಮ ಅಂತ ಅಲ್ಲ, ಕೃತ ಸ್ನಾನ ಕರ್ಮ, ಸ್ನಾನ ಆದ್ಮೇಲೆ ತಾನೇ ಮಾಡೋದು. ಕೃತ ಸ್ನಾನ ಕರ್ಮ ಅಂಗ ಕರಿಷ್ಯಮಾಣ ಬ್ರಹ್ಮಯಜ್ಞ ಕರ್ಮ ಅಂಗಂ ದೇವ ಋಷಿ ಪಿತೃ ತರ್ಪಣಂ ಕರಿಷ್ಯೆ. ತರ್ಪಣ ಅಂದ್ರೇನು? ತೃಪ್ತಿಗೊಳಿಸುವಂತ. ಯಾರನ್ನ ತೃಪ್ತಿಗೊಳಿಸೋದು? ವಸು ರುದ್ರ ಆದಿತ್ಯ ಪಿತೃಗಣಗಳು, ದೇವತೆಗಳು, ಋಷಿಗಳು, ಇವರನ್ನ. ಅದಕ್ಕಾಗಿ ಸ್ನಾನ ಮಾಡಿ ಬಂದು ಆಚಮನ ಮಾಡಿ ಈ ದೇವ ಋಷಿ ತರ್ಪಣವನ್ನು ಮಾಡೋದು. ಅದರಲ್ಲೂ ವಿಶೇಷವಾಗಿ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿದಾಗ ಅವಶ್ಯವಾಗಿ ಈ ತರ್ಪಣವನ್ನು ಮಾಡಬೇಕು ಪುರುಷರಾದವರು. ಬ್ರಹ್ಮಾದಯೋ ಯೇ ದೇವಾಹ ತಾನ್ ದೇವಾನ್ ತರ್ಪಯಾಮಿ. ಸಂಧ್ಯಾವನ್ನೆಲ್ಲಿ ಬಿಡುವಾಗ ದೇವತೀರ್ಥದಿಂದ ಬ್ರಹ್ಮಾದಯೋ ಯೇ ದೇವ ತಾನ್ ದೇವಾನ್ ತರ್ಪಯಾಮಿ, ಸರ್ವಾನ್ ದೇವಾನ್ ತರ್ಪಯಾಮಿ, ಸರ್ವದೇವಗಣಾನ್ ತರ್ಪಯಾಮಿ, ಸರ್ವದೇವ ಪತ್ನಿ ತರ್ಪಯಾಮಿ, ಸರ್ವದೇವಗಣ ಪತ್ನಿ ತರ್ಪಯಾಮಿ. ಈ 6. ಆಮೇಲೆ ನಿವೀತಿ ಮಾಡಿಕೊಂಡು ಕೃಷ್ಣದ್ವೈಪಾಯನಾದಯೋ ಯೇ ಋಷಯ ತಾನ್ ಋಷೀನ್ ತರ್ಪಯಾಮಿ, ಸರ್ವಾನ್ ಋಷೀನ್ ತರ್ಪಯಾಮಿ, ಸರ್ವ ಋಷಿಗಣಾನ್ ತರ್ಪಯಾಮಿ, ಸರ್ವ ಋಷಿ ಪತ್ನಿ ತರ್ಪಯಾಮಿ, ಸರ್ವ ಋಷಿಗಣ ಪತ್ನಿ ತರ್ಪಯಾಮಿ. ಇದ್ರ ಜೊತೆಗೆ ಆಪ್ಷನ್ ಅಲ್ಲ, ಟೈಮ್ ಇದ್ರೆ ಅದನ್ನು ಮಾಡ್ಬೋದು. ಎಲ್ಲ ನವಕಾಂಡ ಋಷಿ ತರ್ಪಣ ಬರೀ ಉಪಗಂಬದ ದಿವಸ ಮಾತ್ರ ಮಾಡೋದು ಅಂತಲ್ಲ. ಯಜುರ್ವೇದಕ್ಕೆ 9 ಜನ ಕಾಂಡ ಋಷಿಗಳಿಂದ ಪ್ರಜಾಪತಿ ಕಾಂಡ ಋಷಿಂ ತರ್ಪಯಾಮಿ ತರ್ಪಯಾಮಿ ತರ್ಪಯಾಮಿ. ಇದೇ ತರ ಈ ರೀತಿನಲ್ಲಿ ಮಾಡುವಂತ. ಇಲ್ಲಿ ಅಕ್ಕಿ ಎಳ್ಳೆಲ್ಲ ಇಟ್ಕೊಳ್ಳೋದ್ಬೇಕಿಲ್ಲ, ಬರೀ ನೀರಿಂದ ಪ್ರತಿದಿನ. ಈ ದೇವ ಋಷಿ ತರ್ಪಣ ಆದ್ಮೇಲೆ ಅದನ್ನು ಕೂಡ ಅಷ್ಟೇ. ಪ್ರಜಾಪತಿ ಕಾಂಡ ಋಷಿಂ ತರ್ಪಯಾಮಿ, ಆಮೇಲೆ ಸೋಮಂ ಕಾಂಡ ಋಷಿಂ ತರ್ಪಯಾಮಿ ತರ್ಪಯಾಮಿ ತರ್ಪಯಾಮಿ, ಅಗ್ನಿಂ ಕಾಂಡ ಋಷಿಂ ತರ್ಪಯಾಮಿ ತರ್ಪಯಾಮಿ ತರ್ಪಯಾಮಿ, ವಿಶ್ವಾನ್ ದೇವಾನ್ ಕಾಂಡ ಋಷಿಂ ತರ್ಪಯಾಮಿ ತರ್ಪಯಾಮಿ ತರ್ಪಯಾಮಿ, ಸಾಮಿತಿ ದೇವತಾ ಉಪನಿಷದ ತರ್ಪಯಾಮಿ ತರ್ಪಯಾಮಿ ತರ್ಪಯಾಮಿ, ಯಾಜ್ಞಿಕೀರ್ ದೇವತಾ ಉಪನಿಷದ ತರ್ಪಯಾಮಿ ತರ್ಪಯಾಮಿ ತರ್ಪಯಾಮಿ, ಮಾರುಣೀರ್ ದೇವತಾ ಉಪನಿಷದ ತರ್ಪಯಾಮಿ ತರ್ಪಯಾಮಿ ತರ್ಪಯಾಮಿ. ಬ್ರಹ್ಮಾಣಗಂ 8ನೇದು ತರ್ಪಣ ನವಕಂಡ ಋಷಿನಲ್ಲಿ. ಅದನ್ನ ನಮ್ಮ ಕಡೆಗೆ ಒಳಗಡೆ ತಗೊಳ್ಳೋದು. ಈ ತೀರ್ಥ ನಾವು ಬ್ರಹ್ಮತೀರ್ಥದಿಂದ ತಗೊಳ್ತೀವಿ ಅಂತ ಹೇಳ್ತಾನೆ. ಆ ರೀತಿಯಲ್ಲಿ ನಮ್ಮ ಒಳಗಡೆಗೆನೆ ಹೀಗೆ ಬ್ರಹ್ಮಾಣಗ್ಗ ಸ್ವಯಂಭುವಂ ತರ್ಪಯಾಮಿ 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 ಅಂತೇಳಿ. ಆಮೇಲೆ ಸದಸಸ್ಪತಿ ಅಂತ ಮೊದಲಿನಂತೆ ಮಧ್ಯದಲ್ಲಿ 2 ಹೆಬ್ಬೆರಳುಗಳು ಬೊಗಸೆ ಇಟ್ಕೊಂಡ್ರೆ ಮಧ್ಯದಿಂದ ಬಿಡುವಂತ ಕಿರುಬೆರಳಿನ ಬುಡದಲ್ಲಿ ಸದಸಸ್ಪತಿಂ ತರ್ಪಯಾಮಿ 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 ಅಂತ. ಇದಾದ್ಮೇಲೆ ಪಿತೃ ತರ್ಪಣ. ಇದು ಪಿತೃಗಳಿಗೆ ಪಿತೃ ಗಣಕ್ಕೆ ಮಾಡುವಂಥದ್ದು. ತಂದೆ ಇದ್ದವ್ರು ಮಾಡ್ಬೋದಾ ಅಂದ್ರೆ ಖಂಡಿತ ಮಾಡ್ಬೋದು. ಏನಂದ್ರೆ ಅವರುಗಳನ್ನ ನೆನೆಸ್ಕೊಳ್ಳುವಂಥದ್ದು. ಎಡಗೈ ಹೆಬ್ಬೆರಳಿಗೆ ಪ್ರಾಚೀನ ವಿತ್ತಿಂದ್ರೆ ಪೂರ್ಣ ಹಾಕೊಳ್ಳೋದಿಲ್ಲ, ಹೆಬ್ಬೆರಳಿಗೆ ಹಾಕೊಂಡು ಪಿತೃ ತೀರ್ಥ ಅಂದ್ರೆ ತೋರು ಬೆರಳು ಹೆಬ್ಬೆರಳುಗಳ ಮಧ್ಯದಿಂದ ಬಿಡುವಂತ ತೀರ್ಥ ನೀರಷ್ಟೇನೆ. ಸೋಮ ಪಿತೃಮಾನ್ ಯಮೋಂಗಿರಸ್ಮಾನ್ ಅಗ್ನಿ ಕವ್ಯವಾಹನ ಇತ್ಯಾದಯೋ ಯೇ ಪಿತರಃ ತಾನ್ ಪಿತॄನ್ ತರ್ಪಯಾಮಿ, ಸರ್ವಾನ್ ಪಿತॄನ್ ತರ್ಪಯಾಮಿ, ಸರ್ವ ಪಿತೃಗಣಾನ್ ತರ್ಪಯಾಮಿ, ಸರ್ವ ಪಿತೃಪತ್ನಿ ತರ್ಪಯಾಮಿ, ಸರ್ವ ಪಿತೃಗಣ ಪತ್ನಿ ತರ್ಪಯಾಮಿ. ಊರ್ಜಂ ವಹಂತಿ ಅಮೃತಂ ಗತಂ ಪಯ ಕಿಲಾಲಂ ಪರಿಸುತಂ ಸದಾಸ್ತರ್ಪಯತಮೇ ಪಿತೃನ್ ಅಂತ ಹೇಳಿ ಅಪ್ರದಕ್ಷಿಣೆಯಾಗಿ ತೃಪ್ಯತ 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 ನೀವೆಲ್ಲ ತೃಪ್ತರಾಗಿ. ಪಿತೃದೇವತೆಗಳಿಗೆ ಈ ಅಪ್ರದಕ್ಷಿಣವಾಗಿ ಮಾಡುವಂತ ಅಪ್ರದಕ್ಷಿಣಂ ಪರಿಶಿಷ್ಯ. ಶ್ರಾದ್ದದಲ್ಲಿ ಏನ್ ಮಾಡ್ಬೇಕಾದ್ರು ಪಿತೃಸ್ಥಾನದಲ್ಲಿ ಕೂತ್ಕೊಂಡವರಿಗೆ ಅಪ್ರದಕ್ಷಿಣ ಪರಿಶೇಷಣೆ. ಹಾಗೆ ಅದರಿಂದ ಅವರು ತೃಪ್ತರಾಗ್ತಾರೆ. ಬೇರೆದೆಲ್ಲ ಪ್ರದಕ್ಷಿಣೆಯಾಗಿ ಮಾಡೋದು. ಅದಕ್ಕೆ ಸಮಾನವಾಗಿ ಎಲ್ಲೇ ಮಾಡಿದ್ರು, ಏನೇ ಕೆಲಸ ಮಾಡಿದ್ರು ಬಲಗಡೆಯಿಂದ ಸುತ್ತ ಮಾಡಿ ಪ್ರದಕ್ಷಿಣೆಯಾಗಿ ಮಾಡಿ. ಎಲ್ಲೇ ವಾಕಿಂಗ್ ಹೋಗ್ಬೇಕಾದ್ರೆ ಮನೆ ಸುತ್ತು ಹೋಗ್ತಿರೋ ಇಲ್ಲ ಪಾರ್ಕ್ನಲ್ಲೋ ಪ್ರದಕ್ಷಿಣೆಯಾಗಿ ಸುತ್ತಿ, ನಾಟ್ ಆಂಟಿ ಕ್ಲಾಕ್ ವೈಸ್, ಕ್ಲಾಕ್ ವೈಸ್. ದೇವಸ್ಥಾನದಲ್ಲೂ ಅಷ್ಟೇ ಪ್ರದಕ್ಷಿಣೆಯಾಗಿ ಮಾಡುವಂತ. ಅಪ್ರದಕ್ಷಿಣೆಯ ಮಾಡೋದು ಪಿತೃಗಳಿಗೆ ಉದ್ದೇಶ ಮಾಡ್ಬೇಕಾದ್ರೆ
ಇವೆಲ್ಲ ಬರುವಂತದ್ದು. ಶವಕ್ಕೆ ದಾನ ಸಂಸ್ಕಾರ ಮಾಡಬೇಕಾದ್ರೆ ಆ ಸಂದರ್ಭದಲ್ಲಿ ಅಪ್ರದಕ್ಷಿಣೆಯ ಸುತ್ತೋದು, ಇದೆಲ್ಲ ಪ್ರದಕ್ಷಿಣೆಯಾಗಿ ಪ್ರದಕ್ಷಿಣೆಯ ನಮಸ್ಕಾರ, ಷೋಡಶ ಉಪಚಾರಗಳು ಕೂಡ ಬರುವಂತದ್ದು. ಸ್ನಾನ ಆದ್ಮೇಲೆ ಈ ತರ್ಪಣ ಸ್ನಾನಕ್ಕೆ ಅಂಗವಾಗಿ ಮುಂದೆ ನಡೆಸುವ ಬ್ರಹ್ಮಯಜ್ಞಕ್ಕೆ ಅಂಗವಾಗಿ ನಡೆಸುವಂತದ್ದು ಸ್ನಾನ. ಇದು ಬರೀ ಶರೀರದ ಶುದ್ಧಿ ಒಂದೇ ಆಗೋಲ್ಲ, ಆತ್ಮಕ್ಕೆ ಕೂಡ ಸಂಸ್ಕಾರ. ಮನಸ್ಸಿನ ಮುಸುರೆ ತೊಳೆಯಬೇಕು, ಮನಸ್ಸಿನ ಮುಸುರೆ ತೊಳೆಯಬೇಕು ಅಂದ್ರು. ಮನಸ್ಸುಗಂಟು ಅಂತ ಮುಸುರೆ ಯಾವುದು? ಈ ತ್ರಿಗುಣಾತ್ಮಕವಾದದ್ರಲ್ಲಿ ಪ್ರತಿದಿನ ಹೊರಗಿನ ಕುಟುಂಬದಲ್ಲಾಗ್ಲಿ ಹೊರಗಿಂದಾಗ್ಲಿ ಏನೇನು ನಿಮಗೆ ಬರುತ್ತೆ ಅದಕ್ಕೆ ಪ್ರತಿಕ್ರಿಯೆ ನಿಮ್ಮಿಂದ ಬಂದಂತಹದ್ದು. ಪ್ರತಿದಿನ ಅಡಿಗೆ ಮಾಡುತ್ತೆ, ಕುಕ್ಕರ್ನಲ್ಲೇ ಮಿಟ್ಟು ಮಾಡ್ತೀರಾ ಏನೋ, ಆ ಕುಕ್ಕರ್ ಬಟ್ಲನ್ನ ಹಂಗೆ ಇದು ಮಾಡ್ತೀರೇನೋ, ಮಾರನೇ ದಿವಸಕ್ಕೂ ಹೇಗಿದ್ರು ಮಾರನೇ ದಿವಸ ಮಾಡ್ಬೇಕಾಗುತ್ತೆ, ಅದು ಹಂಗೆ ಇಟ್ಕೋಣ ಅಂದ್ರೆ ಆಗತ್ತೋ? ಶುದ್ಧಿ ಪ್ರತಿದಿನ ಶುದ್ಧಿಯಾಗಿರ್ಬೇಕದು. ಹಾಗೆ ಆತ್ಮಕ್ಕೆ ಪ್ರತಿದಿನದ ಶುದ್ಧಿ ಇವೆಲ್ಲ. ಸಂಧ್ಯಾ ವಂದನೆ ಇದೆಯಲ್ಲ, ಇದು ಆತ್ಮಕ್ಕೆ ಶುದ್ಧಿ. ಆ ಗಾಯತ್ರಿ ಜಪ ಮಾಡೋದ್ರಿಂದ ಎಲ್ಲ ಅರಿಷ್ಟಗಳ ಪರಿಹಾರ. ಬೇರೆದು ಹೊಸದಾಗಿ ಸೇರೋದಿಲ್ಲ, ಹಿಂದಿನ ಜನ್ಮದಿಂದ ಜನ್ಮಾಂತರದಿಂದ ಮಾಡಿದ್ದನ್ನು ಪರಿಹಾರ ಮಾಡುತ್ತೆ. ಈ ಕಾರಣದಿಂದ ಆಹಾರಹ ಸಂಧ್ಯಾಮುಪಾಸೀತ. ಎಲ್ಲಿ ತನಕ ಮಾಡ್ಬೇಕು ಅಂದ್ರೆ ಉಪನಯನ ಆದ ದಿವಸದಿಂದ ಕಡೆ ಉಸಿರಿರೋ ತನಕ ನಡೆಸ್ಬೇಕು. ಅಯ್ಯೋ ಅಷ್ಟೊಂದ ಅಂತಂದ್ರೆ ಊಟ ಯಾಕೆ ಮಾಡ್ತೀರಿ ಪ್ರತಿದಿನ? ಬಿಟ್ಬಿಡಿ. ಕಡೆ ತನಕನು ಇರೋ ತನಕನು ಊಟ ಮಾಡ್ಬೇಕಂತ ಯಾರು ಕೇಳ್ತೀರೇನು? ಸಂಧ್ಯಾ ವಿಹೀನ ಅಶುಚಿರ್ ನಿತ್ಯಂ ಅನಹ ಅನರ್ಹ ಸರ್ವಕರ್ಮಸು. ಇದು ಬರುವಂತದ್ದು ಅಗಮರ್ಷಣ ಸೂಕ್ತ. ಅದನ್ನ ಸಪರೇಟ್ ಆಗೇನೆ ಒಂದು ಇದರಲ್ಲಿ ಕೊಡೋಣ. ಯಾರು ಬೇಕಾದ್ರೂ ಪ್ರೀತಿರೋ ಇಲ್ಲ ಕೇಳಿಸ್ಕೊಳ್ತಿರೋ ಅದು ಮಾಡಿ. ನೀರಾಟಂ ನಿತ್ಯಾನುಸಂಧಾನದಲ್ಲಿ ಬರುತ್ತೆ. ಇವೆಲ್ಲ ಕೂಡಿಸಿಕೊಂಡ್ರೆ ನಮ್ಮ ಒಳಿತಿಗೆ. ಈ ಎಲ್ಲ ಉದ್ದೇಶ ಏನು ಅಂದ್ರೆ ಮನಸ್ಸು ಯಾವಾಗ್ಲೂ ಪ್ರಶಾಂತವಾಗಿರ್ಬೇಕು. ಇದೆಲ್ಲ ಏನು ಮಾಡದೆ ಮನಸ್ಸು ಇರುತ್ತೆ ನನಗೆ ಅಂತ ಬರೀ ಕುತರ್ಕಗಳಾಗುತ್ತೆ ಅಷ್ಟೇ. ಏನೋ ಒಂದು ಚೂರು ಅವ್ರು ತಿನ್ನೋ ಆಹಾರ ಶುದ್ಧವು ಸತ್ವ ಶುದ್ಧಿ. ಎಲ್ಲದಕ್ಕೂ ಆಧಾರ ಇದ್ದೇ ಮಾತಾಡುವಂತದ್ದು. ಆಹಾರದಲ್ಲಿ ಹಿತಮಿತವಾಗಿರ್ಲಿ, ಎಲ್ಲದರಲ್ಲೂ ಕೂಡ ಅತಿ ಬೇಡ ಎಲ್ಲಿಯೂ ಅಂತ ಮಂಕುತಿಮ್ಮನ ಕಗ್ಗದಿಲ್ಲ. ಯುಕ್ತ ಆಹಾರ ವಿಹಾರಸ್ಯ ಯುಕ್ತ ಕರ್ಮಸ್ಯ. ಇದರಲ್ಲಿ ಭಗವದ್ಗೀತೆಯಲ್ಲಿ ಬರೋ ಮಾತಿದೆ, ಎಲ್ಲವೂ ಯುಕ್ತವಾಗಿರ್ಬೇಕು. ಹೀಗೆ ಅಂತಂದ್ರೆ ಅದಕ್ಕೇನೆ ಮೊದಲನೇ ದಿವಸನೇ ಹೇಳ್ಬಿಟ್ಟೆ ನಾನು, ಯುಕ್ತ ಆಯುಕ್ತ ಅರುಕ್ಷ ಧರ್ಮ ಕಾಮಾಸ್ಯು. ನಮ್ಮ ಹಿಂದಿನವರು ಆಚರಿಸಿ ತೋರಿಸಿದ್ದು. ಇದಕ್ಕೆಲ್ಲ ಮೂಲ ರಾಮಾನುಜರದು ನಿತ್ಯ ಗ್ರಂಥ ಇದೆ. ಆಗ ರಾಮಾನುಜನೇನು ಹೊಸದಾಗಿ ಮಾಡಿದ್ದ ಅದು ಅಂದ್ರೆ ರಾಮಾನುಜ ಮಾಡಿದ್ದು ಅಲ್ಲ, ಇನ್ನು ಅದಕ್ಕೆ ಮೊದಲು ಕೂಡ ಇತ್ತು. ಎಲ್ಲಿತ್ತು ಅಂದ್ರೆ ಆಗಮ ಗ್ರಂಥಗಳು, ಪಾಂಚರಾತ್ರ ಆಗಮ ಇವುಗಳ ಅಲ್ಲಿದ್ದದ್ದನ್ನೇ ಇವರು ಸ್ವಲ್ಪ ಒಂದು ಏನೋ ಸೀದಾ ಸರಿಯಾಗಿ ಮಾಡೋದು, ಈಗ ಮಾಡಿ ವ್ಯವಸ್ಥೆ ಮಾಡಿದ್ದು. ಅದರಿಂದ ಅದು ರಾಮಾನುಜ ಹೇಳಿದ್ದು ನಿತ್ಯ ಗ್ರಂಥ ಅಂತ. ಅದನ್ನು ಆಧರಿಸಿ ಬಂದಂತದ್ದೇ ಎಲ್ಲ ಅನೇಕ ಗ್ರಂಥಗಳು. ಏನೇನು ಶ್ರೀ ವೈಷ್ಣವ ದಿನಚರ್ಯೆ, ಶ್ರೀ ವೈಷ್ಣವ ಕೈಪಡಿ, ಪೂಜಾ ವಿಧಾನ ಏನೇನು ಬಂದಿದೆಯೋ ಎಲ್ಲದಕ್ಕೂ ಸಮಗ್ರ ಅಷ್ಟಕ್ಕೂ ಕೂಡ. ಇದಕ್ಕೂ ಸ್ವಲ್ಪ ಹಿಂದೆ ಪಂಚಕಾಲ ಪ್ರಕಾಶಿಕೆ, ಅದಕ್ಕೂ ಹಿಂದೆ ಗೋಪಾಲ ದೇಶಿಕ ಆನ್ಹಿಕ, ಈ ಎಲ್ಲ ಗ್ರಂಥಗಳು ಇವುಗಳನ್ನ ಆಚರಿಸಿ ವಿಧಿ ವಿಧಾನಗಳನ್ನ ತಿಳಿಸಿದ್ದು. ಯಾವ್ದು ಮಾಡ್ಬೇಕು ಯಾವ್ದು ಮಾಡಬಾರ್ದು ಅದನ್ನ ಆಚರಿಸಿದ್ರೆ ಅದು ನಮಗೆ ಶ್ರೇಯಸ್ಸು, ನಮ್ಮ ಬಾಳು ಚೆನ್ನಾಗಾಗುತ್ತೆ. ಬರೀ ಇಲ್ಲೇ ಅಲ್ಲ, ಈ ಜನ್ಮಕ್ಕಷ್ಟೇ ಅಲ್ಲ, ಮುಂದಿನ ಇದಕ್ಕೂ ಕೂಡ ಅದು ಕಾರಣವಾಗುತ್ತೆ. ಮೋಕ್ಷ ಸಾಮ್ರಾಜ್ಯ ಪಡೆಯೋಕ್ಕೂ ಆಗುತ್ತೆ. ನೆಮ್ಮದಿಯ ಜೀವನ, ಕಂಫರ್ಟಬಲ್. ಇದು ಹೇಳಿದ ತಕ್ಷಣ ಏನೋ ಭೋಗ ವೈರಾಗ್ಯ, ಏನನ್ನು ತಿನ್ಲೇಬೇಡಿ, ಯಾರನ್ನು ಮಾತಾಡ್ಸ್ಲೇಬೇಡಿ, ಏನನ್ನು ಮಾಡಬೇಡಿ ಅಂತ ಹೇಳಲ್ಲ. ಎಲ್ಲ ಏನೇನು ಭೋಗಗಳು ಪ್ಲೆಜರ್ಸ್ ಇನ್ ಯುವರ್ ಲೈಫ್ ನಲ್ಲಿ ಎಲ್ಲವನ್ನು ಮಾಡಿ, ಆದ್ರೆ ಶ್ರುತಿ ಚೌಕಟ್ಟಿನ ಒಳಗಡೆ ಮಾಡ್ಬೇಕು. ಸ್ನಾನಕ್ಕೆ ಮೊದಲೇನೆ ಈ ಕ್ಷೌರ ಕರ್ಮ, ಉಗುರು ಕತ್ತರಿಸೋದು, ಇದೆಲ್ಲ ಬೆಳಗ್ಗೆನೆ ಆಗ್ಬೇಕು. ಅದಕ್ಕೇನು ಒಂದು ದ್ವಿತೀಯ ತೃತೀಯ ಪಂಚಮಿ ಸಪ್ತಮಿ ಈ ದಿವಸಗಳು. ಆಯುಷ್ ಕರ್ಮಕ್ಕೂ ಅಷ್ಟೇ, ತಂದೆ ಮಗ ಒಟ್ಟಿಗೆ ಒಂದೇ ದಿವಸ ಮಾಡಿಸ್ಕೊಳ್ಬಾರ್ದು, ಅಣ್ಣ ತಮ್ಮಂದ್ರು ಒಟ್ಟಿಗೆ ಮಾಡಿಸ್ಕೊಳ್ಬಾರ್ದು. ಇವೆಲ್ಲ ವಿಧಿಗಳು ಆಯುಷ್ ಕರ್ಮದಲ್ಲಿ.
ಅದಕ್ಕೆ ವಿರುದ್ಧವಾಗಿ ಮಾಡಿದ್ರೆ ಏನು ಅಂದ್ರೆ ವಿರುದ್ಧವಾದ ಫಲ ಬರುತ್ತೆ ಅಷ್ಟೆ. ಉಪಕರ್ಮದ ದಿವಸ ಬ್ರಹ್ಮಚಾರಿಗಳಿಗೆ ಮಾತ್ರ ದಿಗ್ವಪನ ಕರ್ಮ ಹೇಳಿದೆ. ಅವತ್ ಮಾತ್ರ ಅಣ್ಣ ತಮ್ಮದ್ರು 2-3 ಜನ ಇದ್ದು ಒಟ್ಟಿಗೆ ಎಲ್ಲರೂ ಹೋಗಿ ಮಾಡಿಸ್ಕೊಂಡು ತಂದೆ ಮಗ ಒಟ್ಟಿಗೆ ಮಾಡಿಸ್ಬಾರ್ದು. ಭಾನುವಾರ ಇದೆ ಅಂತ ಭಾನುವಾರ ಮಧ್ಯಮ, ಸೋಮವಾರ ಬಹಳ ಶ್ರೇಷ್ಠ ಭಾಗದಲ್ಲಿ. ತಿಥಿಗಳಲ್ಲಿ ದ್ವಿತೀಯ, ತೃತೀಯ, ಪಂಚಮಿ, ಸಪ್ತಮಿ ಈ ದಿವಸಗಳು ಶುಕ್ಲ ಪಕ್ಷ, ಕೃಷ್ಣ ಪಕ್ಷ ಅಲ್ಲ. ಹೇರ್ ಕಟ್ ಮಾಡ್ಕೊಳ್ಳೋದು ಯಾವಾಗಲೂ 2-3 ತಿಂಗಳಿಗೆ ಒಂದ್ಸರಿ. ಅವಾಗ ಯಾವ ಒಳ್ಳೆ ದಿವಸ ನೋಡಿ ಯಾಕೆ ಮಾಡಬಾರ್ದು? ಅವತ್ತೊಂದ್ ದಿವಸ ಸ್ವಲ್ಪ ಬೇಗ ಎದ್ದು ವೀಕ್ ಡೇಸ್ ನಲ್ಲೇನೆ ಸ್ಕೂಲ್ಗೆ ಹೋಗ್ಬೇಕು ಹೇಗ್ಬೇಕೋ ಏನೋ ಕಳಿಸ್ಬೇಕು ಅಂತಂದ್ರು ಕೂಡ ಹಿಂದಿನ ದಿವಸನೇ ಅವ್ನಿಗೆ ಹೇಳ್ಬಿಟ್ಟು ನಾಳೆ ಬೆಳಗ್ಗೆ ಬೇಗ ಬರ್ತೀನಿ ಅಂತ ಹೇಳಿ ಮನಸ್ಸಿದ್ರೆ ಎಲ್ಲದಕ್ಕೂ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬಹುದು. ಆಮೇಲೆ ಸ್ನಾನ. ಅದರಿಂದ ಸ್ನಾನ ವಿಧಿ ಇದನ್ನ ನಡೆಸಬೇಕಾದದ್ದು. ಪ್ರತಿದಿನ ಬೆಳಗಿನಲ್ಲೇ ಸ್ನಾನ ಮಾಡಿಬಿಟ್ಟೆ ಆಮೇಲೆಲ್ಲ ಕೆಲಸಗಳು ಮುಂದಕ್ಕೆ ಆಚಾರ್ಯ ಪುಣ್ಯಗಳನ್ನು ಹೇಳಿ ಇದನ್ನ ಸಂಧ್ಯಾವಂದನೆದು ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಒಂದಷ್ಟೆಲ್ಲ ಈಗಾಗಲೇ ಕೆಲವು ವಿಷಯಗಳನ್ನು ತಿಳಿಸಿದ್ದಾಗಿದೆ. ಆ ರೀತಿ ಆರಿಸೋಣ. ಪ್ರತಿ ಒಂದೊಂದನ್ನು ಕೂಡ ಆಚಾರ ಸರಿಯಾಗಿ ತಿಳಿದು ಆಚರಿಸಿ ನಮ್ಮ ಬಾಳನ್ನ ಹಸನಾಗಿ ಮಾಡಿಕೊಳ್ಳೋಣ. ಇಲ್ಲಿಗೆ ಇವತ್ತಿನ ಈ ಚಿಂತನೆಯನ್ನ ನಿಲ್ಲಿಸೋಣ. ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು.